ಆ ಜನ ನನ್ನನ್ನಿದ್ದಾಗ ನನಗೆ ಓಟ್ ಕೊಟ್ಟರು. ಆದರೆ ಈ MP ಸ್ಥಾನದಲ್ಲಿ ಬಂದಾಗ ಒಂದಿಷ್ಟು ಅವ್ರು ಪೆಟ್ಟು ಬಿತ್ತು ಒಪ್ಪನು ಆ ಮಾತನ್ನು. ಬಟ್ ಇನ್ನುಳಿದ ವಿಷಯದಲ್ಲಿ ನಾವು ಒಳ್ಳೆಯ ಸಂಬಂಧದ ನಮ್ಮ ನಡಕಂತ ಹೇಳ್ತಾ ಮೇನ್ ತಮ್ಮಲ್ಲಿದ್ದಂಥ ಒಂದು ಡಿಸ್ಪ್ಯೂಟ್ ಭಿನ್ನಾಭಿಪ್ರಾಯ ಅದರಿಂದ ಹಿಂದೆ ಸರಿದ್ರು ಅಂತ. ಯಾಕಂದರೆ ಇನ್ನೂ ಆದರೂ ಸತೀಶ್ ಅವ್ರ ಕೆಲವೊಂದಿಷ್ಟು ಹೇಳಿಕೆಗಳು ಆ ಸಂದರ್ಭದಲ್ಲಿ ಹೇಗೆ ಕೊಟ್ಟಿದ್ದು ನಮಗೆ ಗೊತ್ತದ. ಇಲ್ಲ ಮತ್ತೊಂದು ಕಡಿಮೆ ಬಂದು ಅಲ್ಲೇ ಅಥಣಿಯಲ್ಲಿ ಅನ್ನುವಂಥ ಮಾತಾಗಿರ್ಬೋದು. ಇತ್ತೀಚೆಗೆ ನಮ್ಮ ರಾಜು ಸೇಠ್ ಅವರ ಮಂತ್ರಿಗಿರಿಗೆ ಮಾಡಬೇಕು ಅನ್ನೋಂಥ ಸಪೋರ್ಟ್ ಮಾಡಿದ್ದು ಇವೆಲ್ಲ ನೋಡಿದಾಗ ಇನ್ನೂ ಒಳಗಲ್ಲೇ ಟಗ್ ಆಫ್ ವಾರ್ ಅದ. ಯಾವ ರೀತಿ ಅದು ತೊಗೊಳ್ತದೆ ಗೊತ್ತಿಲ್ಲ. ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಸತೀಶ್ ಅವ್ರಿಗೆ ಸಹ ತಿಕ್ಕಾಟುಗಳಿದ್ದಾವೆ ಇಲ್ಲ ಅಂತಲ್ಲ, ಆದರೆ ಮೇಲ್ಪದಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಅದರ ಒಳಗೆ ಮಾತ್ರ ನಿಶ್ಚಿತ ಅದಾವೆ. ಅದಕ್ಕೆ DK ಶಿವಕುಮಾರ್ ಅವರು ಬೆಳಗಾವಿಯ ರಾಜಕಾರಣವನ್ನು ಬೆಳಗಾವಿಯಲ್ಲೇ ತಲೆ ಹಿಡಿಬೇಕು, ಅದು ಬೆಂಗಳೂರಿಗೆ ಬರಬಾರ್ದು ಅನ್ನೋದು ಅವ್ರ ಉದ್ದೇಶ. ಯಾಕಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ನೆಕ್ಸ್ಟ್ ಯಾರಪ್ಪ, ಹೂ ಇಸ್ ದ ನೆಕ್ಸ್ಟ್ ಸಿದ್ದರಾಮಯ್ಯ ನಂತರ ಅಂದಾಗ ಕೂಡ ಸಹಜವಾಗಿ ಹೈಕಮಾಂಡ್ದಲ್ಲಿ DK ಶಿವರ ಹೆಸರು ಕೇಳಿ ಬರ್ತಾಯಿದೆ. ಮತ್ತು ದಕ್ಷಿಣದವ್ರು ಸಹಜ ಒಕ್ಕಲಿಗ ಸಮುದಾಯದಾಯಿತು, ಇನ್ನುಳಿದವರಾಯಿತು, ಮತ್ತು ಸಹಜವಾಗಿ DK ಶಿವರ ಪರ ಅದ. ಮತ್ತು ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಸತೀಶ್ ಅವರು ಒಂದು ಹಿಂದುಳಿದ ಸಮುದಾಯಕ್ಕೆ OBC ಸಂಬಂಧಿಸಿದ ಬೆಳೆದು ಬಂದಂಥವರು ಆಗಿದ್ದಾರೆ. OBC ಅವರು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಈಗ ಇದ್ದಂಥವ್ರು OBCನ ಇವರು ನಮ್ಮ ಸಿದ್ದರಾಮಯ್ಯನವರು. ಅದಕ್ಕೆ ಈ ಸಲ ಮೋಸ್ಟ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಭಾಗದೊಳಗೆ ಎಷ್ಟೋ ಪ್ರೀತಿ ಜಾರಿಗೆ ಕೊಟ್ಟು ತೋರಿಸಿದ್ರು. ಒಳಗೆ ಇವರು ವಿರುದ್ಧವಾಗಿ ತಮ್ಮ ಕತ್ತಿ ಮುಗಿಸೋದನ್ನು ಬಿಟ್ಟಿಲ್ಲ ಅನ್ನೋದು ಅಲ್ಲಲ್ಲೇ ಮಾತಾಡೋದನ್ನು ಗಮನಿಸಾಗ ಗೊತ್ತಾಗ್ತದೆ. ಹೀಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಮ್ಯಾಕ್ಸಿಮಮ್ ಏನು ಮಾಡೋ ಸಾಧ್ಯತೆಗಳಿದ್ದಾವಪ್ಪ ಅಂದ್ರೆ DK ಅವರಿಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅವರ ಇಂಟರ್ವ್ಯೂದಲ್ಲೇ ಭಾಳ ಒಂದು ಅಂತರಿಟ್ಟು ಮಾತಾಡುವಂಥದ್ದು ಏನಪ್ಪ ಅಂದರೆ 2028 ಇಲೆಕ್ಷನ್ ಆಗೋದೇ ಗ್ಯಾರಂಟಿ ಇಲ್ಲ ಅನ್ನೋ ಮಾತು ಮಾತಾಡ್ತಾರೆ ಅವರು, ಲಕ್ಷ್ಮಣ್ ಅವರು. ಯಾಕಂತಂದ್ರೆ 2027 ಈಗ 1 ನೇಷನ್ 1 ಇಲೆಕ್ಷನ್ ಮಾಡ್ತಾ ಇದ್ದಾರೆ. ಅದೇನೋ ಅಡಾಪ್ಟ್ ಆಯ್ತಪ್ಪ ಅಂತಂದರೆ ಇದು ಒಂದು 6 ತಿಂಗಳು ಲೇಟ್ ಆಗ್ಬೋದು, ಬೇಡ 6 ತಿಂಗಳು ಮೊದಲಾಗ್ಬೋದು ಇಲೆಕ್ಷನ್. ಆ ಸಂದರ್ಭದಲ್ಲಿ ಏನು ರಿಸಲ್ಟ್ ಬರ್ತದೆ ಗೊತ್ತಿಲ್ಲ. ಆಗಿನ ಸಂದರ್ಭ ಏನಾಗ್ತದೆ ಅಂದ್ರೆ ಸತೀಶ್ ಅವ್ರಿಗೆ ಸಪೋರ್ಟ್ ಆಗುವಂಥ ಮಾತುಗಳನ್ನ ಅಲ್ಲೆಲ್ಲೂ ಮಾತಾಡೋದು ಅವ್ರಿಗೆ ಕಂಡು ಬರಲಿಲ್ಲ. ಮತ್ತು ಅವರು ಹಾರಿಕೆ ಹೊತ್ತುಕೊಂಡು ಜಾರ್ಕೊಂಡು ಹೋದ್ರು. ಹೀಗಾಗಿ ಇದು ಬೆಳಗಾವಿ ಜಿಲ್ಲೆಯ ಒಂದು ರಾಜಕಾರಣ ಇವತ್ತು. ಮತ್ತು ಈಗಿನ ತುರ್ತು ಮಟ್ಟಿಗೆ